ಹಾಯ್ ಸರ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಶುಕ್ರನ ರಹಸ್ಯ, ಶುಕ್ರ ಗ್ರಹದ ಒಂದು ಸೀಕ್ರೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವುದೆಲ್ಲ ಒಂದು ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ವಹಿಸಿದ್ರೆ ಶುಕ್ರ ಗ್ರಹ ಚೆನ್ನಾಗಿರ್ತದೆ, ಮತ್ತೆ ಯಾವ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಶುಕ್ರ ವೀಕ್ ಆಗ್ತಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಶುಕ್ರ ಅಂತ ಹೇಳಿರೋದು ಸ್ತ್ರೀ ಕಾರಕ, ನಿಮಗೆ ಲೇಡೀಸ್ ಸ್ತ್ರೀಗೆ ಕಾರಕ ಆಗ್ತಾನೆ ಶುಕ್ರ. ಶುಕ್ರ ಚೆನ್ನಾಗಿದ್ದಷ್ಟು ಕೂಡ ನಿಮ್ ಜೊತೆ ಸ್ತ್ರೀಯರು ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಶುಕ್ರ ಏನಾದ್ರು ವೀಕ್ ಇದ್ರೆ ಸ್ತ್ರೀಯರು ನಿಮ್ ಜೊತೆ ಎಷ್ಟೊಂದು ಚೆನ್ನಾಗಿರಲ್ಲ, ಮತ್ತೆ ಸ್ತ್ರೀ ಕಡೆಯಿಂದ ನಿಮ್ಗೆ ತುಂಬಾ ಸಮಸ್ಯೆ ಆಗುವಂತ ಚಾನ್ಸ್ ಕೂಡ ಬಹುತೇಕ ಇರ್ತದೆ. ಶುಕ್ರ ಸ್ತ್ರೀಗೆ ಕಾರಕ ಕೂಡ ಆಗಿದ್ದಾನೆ. ಶುಕ್ರ ಜಾತಕದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ರೆ ನೀವು ಕೂಡ ಶುಕ್ರ ನಿಮ್ಗೆ ತುಂಬಾ ಒಂದು ಲಕ್ಸುರಿ ಲೈಫ್ ಕೊಡ್ತಾನೆ. ಶುಕ್ರ ಅಂತ ಹೇಳಿದ್ರೆ ಲಕ್ಸುರಿ ಲೈಫ್ ಕೂಡ ಹೌದು. ತುಂಬಾ ಆಡಂಬರದ ಜೀವನ, ವೆಹಿಕಲ್, ಕಾರು, ಬಂಗಾಲೆ, ಇದು ಕೂಡ ಶುಕ್ರನಿಗೆ ಕಾರಕ ಹೋಗ್ತಾನೆ. ನಿಮ್ ಜಾತಕದಲ್ಲಿ ಏನಾದ್ರು ಶುಕ್ರ ಏನಾದ್ರು ಹುಚ್ಚನಾಗಿದ್ರೆ ಅಥವಾ ವರ್ಗೋತ್ತಮ ಸ್ಥಿತಿಯಲ್ಲಿದ್ರೆ ನಿಮ್ಗೆ ಶುಕ್ರ ತುಂಬಾ ಹುಚ್ಚನಾಗಿ ಒಳ್ಳೆ ಫಲ ಕೊಡ್ತಾನೆ. ನಿಮ್ಗೆ ಶುಕ್ರ ಏನಾದ್ರು ತುಂಬಾ ನೀಚ ಆಗಿದ್ರೆ ನಿಮ್ಗೆ ಶುಕ್ರ ತುಂಬಾ ನೀಚ ಫಲ ಕೊಡ್ತಾನೆ. ಶುಕ್ರ ಚೆನ್ನಾಗಿದ್ರೆ ನೀವು ಸ್ತ್ರೀಯ ಜೊತೆ, ಹುಡುಗಿಯರ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಬಟ್ ಶುಕ್ರ ವೀಕ್ ಇದ್ರೆ ನೀವು ಹುಡುಗಿಯರ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತೆ ಸ್ತ್ರೀಯರಿಂದ ಸಮಸ್ಯೆ ಕೂಡ ಆಗುವಂತ ಚಾನ್ಸ್ ಬಹುತೇಕ ಇರ್ತದೆ. ಆ ಕಾರಣ ಶುಕ್ರ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನೀವು ಸ್ತ್ರೀಯರ ಜೊತೆ ತುಂಬಾ ಚೆನ್ನಾಗಿರ್ಬೇಕಾಗ್ತದೆ. ಸ್ತ್ರೀಯರ ಜೊತೆ ಏನಾದ್ರು ಕಿರಿಕಿರಿ ಮಾಡ್ಕೊಳ್ಳೋದು, ಸ್ತ್ರೀಯರಿಗೆ ಏನಾದ್ರು ಅಪಮಾನ ಮಾಡೋದು, ಸ್ತ್ರೀಯರ ಚಾರಿತ್ರ್ಯ ವಧೆ ಮಾಡೋದು, ಈ ತರ ಮಾಡ್ತಾಗ ಏನಾಗ್ತಂತ ನಿಮ್ಗದು ಜಾತಕದಲ್ಲಿ ಶುಕ್ರ ತುಂಬಾ ವೀಕ್ ಆಗ್ತಾ ಹೋಗ್ತಾನೆ. ಶುಕ್ರ ವೀಕ್ ಆದಾಗ ನಿಮ್ಗೆ ಹ್ಯಾಪಿನೆಸ್ ಕಮ್ಮಿ ಆಗುತ್ತೆ. ನಿಮ್ಗೆ ಲಕ್ಸುರಿ ಲೈಫ್ ಸಿಗಲ್ಲ. ಎಲ್ಲ ಇದ್ರು ಕೂಡ ಏನೋ ಇಲ್ಲ ಅಂತ ಒಂದು ಫೀಲ್ ಬರುತ್ತೆ. ಈ ತರ ಎಲ್ಲ ಆಗಲ್ಲ. ಕಾರಣ ನಿಮ್ಗೆ ಶುಕ್ರ ಚೆನ್ನಾಗಿರ್ಬೇಕಂದ್ರೆ ನೀವು ಸ್ತ್ರೀಯರ ಜೊತೆ ತುಂಬಾ ಚೆನ್ನಾಗಿರ್ಬೇಕು. ಆದಷ್ಟು ಕೂಡ ಸ್ತ್ರೀಯರಿಗೆ ಹೆಲ್ಪ್ ಮಾಡ್ಬೇಕು, ಆದಷ್ಟು ಸಹಾಯ ಮಾಡ್ಬೇಕು, ಸ್ತ್ರೀಯರಿಗೆ ಹೆಲ್ಪ್ ಮಾಡ್ಬೇಕು, ಸ್ತ್ರೀಯರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಬೇಕು. ಇದು ನಾನು ಹೇಳ್ತಿರೋದು ಬರೀ ಏನು ಕಟ್ಟೋ ಕಥೆ ಏನೋ ಅಲ್ಲ, ಇದು ತುಂಬಾ ರಿಯಾಲಿಟಿ ಆದಂತ ವಿಷಯ ಇದು. ಸ್ತ್ರೀಯರಿಗೆ ನೀವು ತುಂಬಾ ಒಂದು ಗೌರವ ಕೊಟ್ಟರೆ, ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ನಿಮ್ ಜಾತಕದಲ್ಲಿ ಶುಕ್ರ ತುಂಬಾ ಸ್ಟ್ರಾಂಗ್ ಆಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಂಫರ್ಟ್ ಇರಲ್ಲ ಲೈಫಲ್ಲಿ. ನೀವು ಉದಾಹರಣೆಗೆ ಕೆಲವರು ವಿಷಯ ನೋಡ್ಬೋದು, ತುಂಬಾ ರಿಚ್ ಆಗಿರ್ತಾರೆ, ಏನು ಕೊರತೆ ಇರಲ್ಲ. ಬಟ್ ಅವರಿಗೆ ಸ್ತ್ರೀ ಸಪೋರ್ಟ್ ಸಿಗಲ್ಲ, ಸ್ತ್ರೀಯರಿಂದ ಅಪಮಾನ ಆಗುತ್ತೆ, ಅವರಿಗೆ ಇದ್ ಮಾಡ್ತಾರೆ, ಸ್ತ್ರೀ ಕಡೆಯಿಂದ ತಿರಸ್ಕಾರ ಬರ್ತದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಅವರ ಜಾತಕದಲ್ಲಿ ಶುಕ್ರ ತುಂಬಾ ವೀಕ್ ಇರ್ತಾನೆ. ಆ ಕಾರಣ ಅವರಿಗೆ ಆತರ ಆಗತ್ತೆ. ಆ ಕಾರಣ ನೀವು ನಿಮ್ ಜಾತಕದಲ್ಲಿ ಏನಾದ್ರು ಶುಕ್ರ ತುಂಬಾ ವೀಕ್ ಇದ್ದಾಗ ನೀವು ಸ್ತ್ರೀಯರಿಗೆ ಆದಷ್ಟು ಗೌರವ ಕೊಡ್ಬೇಕು, ಆದಷ್ಟು ಇದ್ ಮಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಈ ತರ ಆದಾಗ ಶುಕ್ರ ನಿಮ್ ಜಾತಕದಲ್ಲಿ ಸ್ಟ್ರಾಂಗ್ ಆಗ್ತಾ ಬರ್ತಾನೆ. ಉದಾಹರಣೆಗೆ ಶುಕ್ರ ಇಲ್ಲಿದ್ದಾನೆ ತಿಳ್ಕೊಳ್ಳಿ, ಇಲ್ಲಿದ್ದಾಗ ಶುಕ್ರ ನೀಚ ಆಗ್ತಾನೆ. ಯಾವಾಗ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಶುಕ್ರನ್ನ ಬಲಪಡಿಸುವಂತ ಇದನ್ನ ಕೂಡ ನೀವು ಮಾಡ್ಕೋಬೇಕು. ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟ ಇನ್ನೊಂದು ರಹಸ್ಯ ಅಂತ ಹೇಳಿದ್ರೆ ಈ ವೃಷಭ ರಾಶಿ, ತುಲಾ ರಾಶಿ, ತುಲಾ ಲಗ್ನ, ವೃಷಭ ಲಗ್ನ, ತುಲಾ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ಮಕರ, ಕುಂಭ, ಇದು 5 ಲಗ್ನಕ್ಕೆ ಶುಕ್ರ ಯೋಗಕಾರಕ ಆಗ್ತಾನೆ. ಇನ್ನೊಂದ್ಸಲ ಕೇಳಿ, ವೃಷಭ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ತುಲಾ ಲಗ್ನ, ಮಕರ ಲಗ್ನ, ಕುಂಭ ಲಗ್ನ, ಈ 5 ಲಗ್ನಕ್ಕೆ ಶುಕ್ರ ಯೋಗಕಾರಕ ಆಗ್ತಾನೆ. ಮತ್ತೆ ಬೇರೆ ಎಲ್ಲ ಲಗ್ನಗಳಿಗೆ ಶುಕ್ರ ಮಾರಕ. ಆ ಕಾರಣ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಈ ವೃಷಭ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ಮತ್ತೆ ಇದು ಯಾವುದು ತುಲಾ ಲಗ್ನ, ಮಕರ, ಕುಂಭ, ಈ 5 ಲಗ್ನದವರಿಗೆ ತುಂಬಾ ಸ್ತ್ರೀಯರು ತುಂಬಾ ಚೆನ್ನಾಗಿರ್ತಾರೆ ಈ ಲಗ್ನದವರ ಜೊತೆ. ಬಟ್ ಈ ಮೇಷ ಲಗ್ನ, ಉಳಿದ ಲಗ್ನದವರ ಜೊತೆ ಅಷ್ಟೇನು ಚೆನ್ನಾಗಿರಲ್ಲ. ಅವರಿಗೆ ಇರ್ಬೋದು, ಸ್ತ್ರೀಯರ ಒಂದು ಕಾಂಟ್ಯಾಕ್ಟ್ ಇರ್ಬೋದು, ಬಟ್ ಅಷ್ಟೊಂದು ಸಹಕಾರ ಸಿಗಲ್ಲ, ನಾಮಕ ಅವಸ್ಥೆಯಲ್ಲಿ ಇರ್ತಾರೆ ಅಷ್ಟೇ. ಬಟ್ ಈ 5 ಲಗ್ನಗಳಿಗೆ ಶುಕ್ರ ಯೋಗಕಾರಕ ಆಗ್ತಾನೆ. ಆ ಕಾರಣ ಈ 5 ಲಗ್ನಗಳಿಗೆ ಶುಕ್ರ ಏನಾದ್ರು ಜಾಗದಲ್ಲಿ ವೀಕ್ ಇದ್ದಾಗ ನೀವು ತುಂಬಾ ಒಂದು ಒಳ್ಳೆ ಫಲನ ಪರಿಹಾರ ಮಾಡ್ಕೋಬೇಕಾಗ್ತದೆ. ನೀವು ಶುಕ್ರನ ಸ್ಟೋನ್ ಹಾಕ್ಬೋದು, ವಜ್ರ ಅಥವಾ ವಜ್ರಕ್ಕೆ ಸಮಾನಾಂತರವಾದಂತ ಒಂದು ಸ್ಟೋನ್ ಈ ತರ ಹಾಕಿದ್ರೆ ಶುಕ್ರ ಸ್ಟ್ರಾಂಗ್ ಆಗ್ತಾನೆ. ಆ ಕಾರಣ ಶುಕ್ರ ನಿಮ್ಗೆ ತುಂಬಾ ಚೆನ್ನಾಗಿ ಫಲ ಕೊಡ್ಬೇಕಂತ ಹೇಳಿದ್ರೆ ನೀವು ಸ್ತ್ರೀಯರಿಗೆ ತುಂಬಾ ಚೆನ್ನಾಗಿ ಗೌರವ ಕೊಡ್ಬೇಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಶುಕ್ರ ಜಾತಕದಲ್ಲಿ ವೀಕ್ ಆಗ್ತಾ ಹೋಗ್ತಾನೆ. ಆ ಕಾರಣ ಇದ್ರ ಬಗ್ಗೆ
ತುಂಬ ಎಚ್ಚರಿಕೆ ಆಗುತ್ತೆ, ಅದನ್ನು ವಹಿಸ್ಬೇಕು. ನಿಮ್ಗೆ ಏನಾದ್ರು ಜಾತಕ ವಿಚಾರ ಮಾಡ್ಬೇಕಾದ್ರೆ ನಮ್ದು ವಾರ ಸಂಖ್ಯೆ 70 906 37 934. ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಡೀಟೇಲ್ಸ್ ತಿಳಿಸಿಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.